ಇದು ನೋಡಿ ಗರ್ಗರಿ ಕೋಡ್ಬಳೆ ಎಷ್ಟು ರುಚಿಯಾಗಿರುತ್ತೆ ಅಂದರೆ ನೀವು ಈ ಟೇಸ್ಟಲ್ಲಿ ತಿಂದಿರಲ್ಲ ಅನ್ಕೋತೀನಿ. ಅಷ್ಟು ರುಚಿ ಇರುತ್ತೆ ನೋಡಿ. ಎಷ್ಟು ಸೌಂಡ್ ಬರುತ್ತೆ ನೋಡಿ, ಕೇಳಿಸ್ಕೊಳ್ಳಿ. ತುಂಬಾ ತಿನ್ನೋಕ್ಕೂ ಅಷ್ಟೇ, ಒಂದು ತಿಂದರೆ 10 ತಿನ್ನಬೇಕು ಅನಿಸುತ್ತೆ. ಆದರೆ 10 ತಿನ್ನೋದು ಬೇಡ ಹೇಳ್ತಾ ಇದ್ದೀನಿ. ಇದಕ್ಕೋಸ್ಕರ ನೋಡಿ 2 ಲೋಟ ಅಕ್ಕಿ ಹಿಟ್ಟು ತಗೋತಾ ಇದ್ದೀನಿ. 1 ಲೋಟ ಚಿರೋಟಿ ರವೆ ಸಣ್ಣದು ಬರುತ್ತಲ್ಲ ಅದು. ಇದನ್ನೆಲ್ಲ ಒಂದು ಬಾಣಲಿಗೆ ಹಾಕ್ಬಿಟ್ಟು ಸ್ವಲ್ಪ ಅಷ್ಟೇ ಲೋ ಫ್ಲೇಮ್ ಮಾಡಿಕೊಂಡು ಸೀದೋಗ್ದಿರ ಇಡೀ ಬೆಚ್ಚಗಾಗಬೇಕಷ್ಟೆ, ತುಂಬ ಬಿಸಿ ಆಗಬಾರ್ದು. ನಾವು ಕೈಯಲ್ಲಿ ಹಿಂಗೆ ಇಡೀ ಹಿಡಿದ್ರೆ ಬೆಚ್ಚಗಿರ್ಬೇಕಷ್ಟೆ, ಅಷ್ಟೇ. 1-2 ನಿಮಿಷ. ಇದಕ್ಕೋಸ್ಕರ ನೋಡಿ ಮಿಕ್ಸಿಗೆ ಕರಿಬೇವು, ಜೀರಿಗೆ, ಒಣಕೊಬ್ಬರಿ, ಮೆಣಸಿನ್ಕಾಯಿ ಖಾರಕ್ಕೆ ಬೇಕಾದಷ್ಟು. ಒಣಕೊಬ್ಬರಿ 3 ಲೋಟಕ್ಕೆ ಅರ್ಧ ಲೋಟ ಹಾಕ್ಕೋಬೇಕು ತುರಿದಿರೋದು. 3/4 ಲೋಟ ಅಷ್ಟು ಪುಟಾಣಿ ಹಾಕ್ಕೊಂಡು ಪುಡಿ ಮಾಡ್ಕೋಬೇಕು ನೋಡಿ. ಈ ಥರ ಪುಡಿ ಆಗುತ್ತೆ. ಇದನ್ನ ಇವಾಗ ಒಂದು ಬೌಲ್ಗೆ ಬಿಸಿ ಮಾಡ್ಕೊಂಡಿರೋ ಹಿಟ್ಟು ಮತ್ತು ಇದು ಮಿಕ್ಸಿಗೆ ಹಾಕಿರೋದು ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿನ ಹಾಕಬೇಕು. ಇವಾಗ ನಾವು ಮಿಕ್ಸಿಗೆ ಹಾಕ್ಬಿಟ್ಟಿದ್ದೀವಲ್ವ ಎಲ್ಲನೂ, ಕರಿಬೇವು, ಖಾರ, ಜೀರಿಗೆ, ಒಣಕೊಬ್ಬರಿ ಎಲ್ಲ. ಆ ಒಣಕೊಬ್ಬರಿದು ಘಮ ಎಲ್ಲ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. 3 ಲೋಟ ಆಯ್ತಲ್ವ, 2 ಲೋಟ ಅಕ್ಕಿ ಹಿಟ್ಟು, 1 ಲೋಟ ಚಿರೋಟಿ ರವೆ, 6 ಸ್ಪೂನು ಎಣ್ಣೆ ಹಾಕ್ಕೊಂಡು ಬಿಸಿ ಬಿಸಿ ಕಾಯಿಸ್ಕೊಂಡು ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಎಲ್ಲ ಮಿಕ್ಸ್ ಮಾಡಿದ ಮೇಲೆ ಇಡೀ ಇಟ್ಕೋಬೇಕು. ಇಡೀಗೆ ಸಿಕ್ಕಿಲ್ಲ ಅಂದರೆ ಕ್ರಿಸ್ಪಿ ಬರಲ್ಲ. ಮತ್ತು ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು. ಇಲ್ಲ ಅಂದರೆ ಕರೆಕ್ಟಾಗಿದೆ ಅಂತ ಲೆಕ್ಕ. ಉಪ್ಪು ಸರಿ ಇದೆ ಅಂತ ಬಾಯಿಗೆ ಹಾಕ್ಕೊಂಡು ನೋಡಿ. ಮತ್ತೆ ಹಾಕ್ದಿದ್ರೆ ಚೆನ್ನಾಗಾಗಲ್ಲ. ಕಲಿಸ್ಬಿಟ್ಟು ನೋಡಿ ಎಷ್ಟು ಬೇಕೋ ಕೋಡ್ಬಳೆ ಅಷ್ಟು ತಗೊಂಡು ಇಟ್ಟು ಈ ಥರ ಸುತ್ಕೊಳ್ಳೋದು, ಎಕ್ಸ್ಟ್ರಾ ಇಡೋದು ತೆಗೆದುಬಿಡೋದು. ಈ ಥರ ಒಂದು ಬಾಣಲಿಗೆ ಆಗೋಷ್ಟು ಮಾಡ್ಕೊಳ್ಳಿ. ಇವಾಗ ಎಣ್ಣೆ ಕಾಯೋಕೆ ಇಟ್ಟಿದ್ದೀನಿ, ಎಲ್ಲ ಎಣ್ಣೆಗೆ ಬಿಡೋಣ. ಇವಾಗ ಇಲ್ಲಿ ಹಾಕಿರ್ತೀವಲ್ವ, ಇದು ಸ್ವಲ್ಪ ಎಲ್ಲನೂ ಈ ಕಡೆ ಆ ಕಡೆ ತಿರುಗ್ತಾ ಇರಬೇಕು, ಬಿಡಬಾರ್ದು. 1 ನಿಮಿಷ ಆದಮೇಲೆ ಹಾಕ್ಬಿಟ್ಟಾದ್ಮೇಲೆ 1 ನಿಮಿಷ ಆದಮೇಲೆ ಹಿಂಗೆ ತಿರುಗ್ಕೊತಾನೇ ಇರಬೇಕು. ಹಂಗೆ ಬಿಟ್ವಿ ಅಂದರೆ ಕೆಳಗಡೆ ಅದು ಕೆಂಪಗಾಗ್ಬಿಡುತ್ತೆ, ಮೇಲಿಂದು ಹಂಗೆ ಇರುತ್ತೆ. 2 ಕಡೆ ಒಂದೇ ಕಲರ್ ಇರೋ ಹಂಗೆ ಈ ಥರ ತಿರುಗಿಸ್ತಾ ಇದ್ದರೆ ಒಂದೇ ಕಲರ್ ಆಗುತ್ತೆ. ಇದು ನೋಡಿ ಅರ್ಧ ಫ್ರೈ ಆದಾಗ ತೆಗೆದು ಪಕ್ಕಕ್ಕೆ ಇಟ್ಕೋಬೇಕು. ಇವಾಗ ಆ ಎಣ್ಣೆ ಬಿಸಿ ಬಿಸಿ ಇರುತ್ತಲ್ವ, ಈ ಕೋಡ್ಬಳೆಗೆ ಮೆತ್ಕೊಂಡಿರುತ್ತಲ್ವ, ಆ ಬಿಸಿಗೇ ಒಳಗಡೆಯಿಂದ ಫ್ರೈ ಆಗ್ತಾ ಇರುತ್ತದು ಆ ಕಡೆ. ಇಲ್ಲಿ ಇನ್ನೊಂದು ಬಾಣಲಿಗೆ ಹಾಕ್ಕೊಂಡು ಇನ್ನೂ ನಾವು ಉಜ್ಕೊಂಡು ರೆಡಿ ಇಟ್ಕೊಂಡು ಹಾಕ್ಕೊಂಡು ಇವಾಗ ಅರ್ಧ ಫ್ರೈ ಆದಾಗ ಆವಾಗೆ ತೆಗೆದಿಟ್ವಲ್ಲ ಅದನ್ನೂ ಇದರೊಳಗೆ ಮಿಕ್ಸ್ ಮಾಡಿ. ಇವಾಗೂ ಅಷ್ಟೇ, ಇವಾಗ 1 ಸೆಕೆಂಡು ಬಿಡಬಾರ್ದು, ಹಿಂಗೆ ಅಂತಾನೇ ಇರಬೇಕು. ಹಿಂಗೆ ತಿರುಗ್ತಾ ಇದ್ರೇ, ಇಲ್ಲಾಂದರೆ ಒಂದೊಂದು ಕೆಳಗಡೆ ಇರೋ ಸೀದೋಗುತ್ತೆ ನೋಡಿ. ಎಷ್ಟು ಚೆನ್ನಾಗಿ ಒಂದೇ ಕಲರ್ ಬಂದಿದೆ ಎಲ್ಲ. ಹಿಂಗೆ ಅಂದ್ಕೊತಾನೇ ಇರಬೇಕು, ತಿರುಗ್ತಾನೇ ಇರಬೇಕು ಹುಷಾರಾಗಿ. ಮೇಲೆ ಎಗರ್ಸ್ಕೋಬೇಡಿ. ನೀವು ಯಾರು ಮಾಡೋದಾದ್ರೂ ಸಣ್ಣ ಲೋಟದಲ್ಲಿ ಹಾಕ್ಕೊಂಡು ಮಾಡ್ಕೊಳ್ಳಿ, ಜಾಸ್ತಿ ಹಾಕ್ಕೊಳ್ಳೇಬೇಡಿ. ಸಣ್ಣ ಲೋಟದಲ್ಲಿ ಮಾಡಿದ್ರೆ ಕರೆಕ್ಟಾಗಿ ಸರಿ ಹೋಗುತ್ತೆ. ಕರೆಕ್ಟ್ ಆಯಿತು ಅಂದಾಗ ನೀವು ಅವಾಗ ಬೇಕಾದ್ರೆ ಜಾಸ್ತಿ ಮಾಡ್ಕೋಬೋದು. ಇಲ್ಲಿ ನೋಡಿ ಎಷ್ಟು ಕ್ರಿಸ್ಪಿ ಸೌಂಡ್ ಬಂತಲ್ವಾ, ಹೆಂಗೆ ತಿಂತಾ ಇರಬೇಕು, ಅಷ್ಟು ಚೆನ್ನಾಗಿರುತ್ತೆ. ನೀವು ಮಾಡ್ಕೊಂಡು ನೋಡಿ, ಫಸ್ಟು ಹೇಳ್ತೀನಿ, ಮಾಡಿಕೊಂಡು ತಿಂದುಬಿಡಿ. ಈ ಥರ ಒಂದು 5 ನಿಮಿಷ ನಿಂತ್ಕೊಂಡು ನೀಟಾಗಿ ಮಾಡ್ಕೊಳ್ಳಿ. ವೀಡಿಯೋ ಕರೆಕ್ಟಾಗಿ ನೋಡಿಬಿಟ್ಟು ಬರ್ಕೊಂಡು ಮಾಡ್ಕೊಳ್ಳಿ.